ಡಾಕ್ಟರ್ ಮನಮೋಹನ್ ಸಿಂಗ್, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್, ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದಾಗ ವಿತ್ತ ಸಚಿವರಾಗಿ ಭಾರತಕ್ಕೆ ಒಂದು ಹೊಸ ಆಶಯವನ್ನು, ಹೊಸ ಮಾರ್ಗವನ್ನು, ಹೊಸ ದಿಕ್ಸೂಚಿಯನ್ನು ಕೊಟ್ಟವರು ಡಾಕ್ಟರ್ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಅವರು ಜೀವಂತವಾಗಿದ್ದಾಗ ಅವರ ಮೇಲೆ ಅನೇಕ ಟೀಕೆ ಟಿಪ್ಪಣಿಗಳು ಇತ್ತು, ರಾಜಕಾರಣದಲ್ಲಿ ಇರುತ್ತೆ. ಆದರೆ ಅವರು ತೀರ್ಕೊಂಡಾಗ ಎಲ್ಲ ಪಕ್ಷಗಳು ಅವರನ್ನು ನಡೆಸಿಕೊಂಡ ರೀತಿ ಇದೆಯಲ್ಲ, ನಿಜಕ್ಕೂ ಮಾದರಿ. ಈ ವಿಚಾರದಲ್ಲಿ ಮಾತ್ರ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಒಂದು ರೀತಿಯಲ್ಲಿ ಅಭಿನಂದಿಸಲೇಬೇಕು. ಯಾಕೆಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಾಗೆ, ಪಾರ್ಟಿ ಬನೇಗಿ ಬಿಗಡೇಗಿ, ಸರ್ಕಾರ ಆಯೇಗಿ ಜಾಯೇಗಿ. ಪಾರ್ಟಿಗಳು ಉದ್ಭವ ಆಗಬಹುದು, ಕಳಚಿ ಹೋಗಬಹುದು, ಸರ್ಕಾರ ಬರಬಹುದು ಹೋಗಬಹುದು, ಪ್ರಶ್ನೆ ಅದಲ್ಲ, ಈ ದೇಶ ಉಳಿಬೇಕು. ಮನಮೋಹನ್ ಸಿಂಗ್ ಅವರ ಮೇಲೆ ಟೀಕೆ ಟಿಪ್ಪಣಿ ಸಾವಿರ ಇರಬಹುದು, ಆದರೆ ಸರಿಯೋ ತಪ್ಪೋ ಎಲ್ಲವನ್ನು ಕೂಡ ಕ್ಷಮಿಸುವಂಥ ರೀತಿಯಲ್ಲಿ ಅವರನ್ನು ಕಳಿಸಿಕೊಟ್ಟ ರೀತಿ ಮಾತ್ರ ಇದೆಯಲ್ಲ, ಬಹಳ ಅದ್ಭುತವಾಗಿದೆ. ಕಾಂಗ್ರೆಸ್ ಬಿಜೆಪಿ ಬಹುಶಃ ಇದರ ಜೊತೆಗೆ ನಾನು ಬೆಳಿಗ್ಗೆ ಮೊನ್ನೆಯಿಂದ ಹೇಳ್ತಾ ಇದ್ದೆ, ಯಾವ ರೀತಿ ಒಂದು ವಿಧಾಯವನ್ನು ಮಾಡ್ತಾ ಇದ್ದಾರೆ, ಇದು ಮಾಡಬೇಕಾಗಿತ್ತು ನಾವು. ಯಾಕಂದರೆ ಭಾರತದ ಅಡಿಪಾಯಕ್ಕೆ, ಆರ್ಥಿಕ ಅಡಿಪಾಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಮನಮೋಹನ್ ಸಿಂಗ್. ಇವತ್ತು ಈ ರಾಷ್ಟ್ರ ಇಷ್ಟು ಮುಂದುವರೆದಿದ್ರೆ, ಕೈಯಲ್ಲಿ ದುಡ್ಡಿದ್ರೆ, ಕೆಲಸಗಳಿದ್ರೆ, ಈಗ ಇವತ್ತು ನೋಡಿ, ನೀವು ಏನು ಇಲ್ಲದೆ ಇದ್ರೂ ಕೂಡ ಒಂದು ಗ್ರಾಮೀಣ ಭಾಗದಲ್ಲಿರುವವ ಬೆಂಗಳೂರಿಗೋ ಮತ್ತೊಂದು ಒಂದು ಸ್ವಿಗ್ಗಿ ಮಾರಾಟ ಮಾಡಿ ಆದರೂ ಜೀವನ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಒಂದು ಒಳ್ಳೆ ತುಪ್ಪ ತಯಾರು ಮಾಡೋ ಆನ್ಲೈನ್ ಮುಖಾಂತರದನ್ನು ಮಾರಾಟ ಮಾಡಿ ಜೀವನ ಮಾಡ್ಬೋದು. ನಿಜವಾಗ್ಲೂ ಭಾರತ ಮಾತೆಯವರ ಪುತ್ರ. ಪಂಚಭೂತಗಳಲ್ಲಿ ಲೀನವಾದರು. ಈ ಕಡೆ ಮಾಜಿ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯವರ ಕುಟುಂಬ ಮತ್ತು ನರಸಿಂಹರಾಯರ ಕುಟುಂಬ, ನಮ್ಮ ತಂದೆಗೆ ಈ ರೀತಿಯ ವಿದಾಯ ಸಿಗಲಿಲ್ಲ ಅಂತೇಳಿ ಕಾಂಗ್ರೆಸ್ ಮೇಲೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಯಾವ ರೀತಿ ಒಂದು ಅಂತಿಮ ವಿಧಿವಿಧಾನಗಳು ನಡೆಯಿತು, ಹೇಗೆ ಎಲ್ಲ ರಾಜಕೀಯ ನಾಯಕರು ಪಾಲ್ಗೊಂಡ್ರು, ಅದರಲ್ಲಿ ರಾಜಕೀಯ ಲಾಭ ಪಡೆಯೋದಿಲ್ಲ ಅದು ಬೇರೆ ವಿಚಾರ, ಜನಗಳು ತೀರ್ಮಾನ ಮಾಡ್ತಾರೆ. ಆದರೆ ಅವರನ್ನು ಒಂದು ಕಳಿಸಿಕೊಡುವ ರೀತಿ ಇದೆಯಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೋಡ್ಕೊಂಬ. ಮನಮೋಹನ್ ಸಿಂಗ್ ಪಂಚಭೂತಗಳಲ್ಲಿ ಲೀನ. ಪರ್ವಕಾಲದ ಮಹಾನಾಯಕ ನೆನಪು ಮಾತ್ರ. ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ಇಂದು ದೆಹಲಿಯ ನಿಗಮಬೋಧ ಘಾಟ್ನಲ್ಲಿ ನಡೆಯಿತು. ಕುಟುಂಬಸ್ಥರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಕಾಂಗ್ರೆಸ್ನ ಪ್ರಧಾನ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಪಾರ್ಥಿವ ಶರೀರಕ್ಕೆ ಹಲವು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಅಂತಿಮ ಯಾತ್ರೆಗೆ ಅನುಕೂಲವಾಗುವಂತೆ ರಿಂಗ್ ರೋಡ್, ನಿಷಾದ್ ರಾಜಮಾರ್ಗ, ಎಸ್ಪಿಎಂ ಮಾರ್ಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಸಿಖ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ನಡೆದವು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಗಣ್ಯರು ಅಂತಿಮ ವಿದಾಯ ಹೇಳಿದರು. ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪುತ್ರಿ ಶರ್ಮಿಷ್ಠಾ ಕಿಡಿಕಾರಿದ್ದಾರೆ. ನಮ್ಮ ತಂದೆ ನಿಧನರಾದಾಗ ಸಿಡಬ್ಲ್ಯೂಸಿ ಸಭೆ ಕರೆದು ಸಂತಾಪ ಸೂಚಕವನ್ನು ನಡೆಸುವ ಔದಾರ್ಯವನ್ನು ತೋರಲಿಲ್ಲ ಎಂದಿದ್ದಾರೆ. बाबा का जब निधन हुआ तो मैं तब कांग्रेस में थी, एक्टिव पॉलिटिक्स में थी, लेकिन मुझे हैरानी इस बात से हुई कि कोई फॉर्मल सीडब्ल्यूसी बुला के कोई रेजोल्यूशन कॉन्डोलेंस मैसेज नहीं पास करवाया गया. ಮನಮೋಹನ್ ಸಿಂಗ್ಗೆ ಅದ್ಭುತ ವಿದಾಯ ಸಿಕ್ಕಿದೆ. ಅದೇ ರೀತಿ ಪ್ರಣಬ್ ಮುಖರ್ಜಿಗೂ ಸಿಗಬೇಕಿತ್ತು ಅಂತ ಅವರ ಮಗಳು ಹೇಳ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ಮನಮೋಹನ್ ಸಿಂಗ್, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್, ನರಸಿಂಹರಾಯರು
ಪ್ರಧಾನಮಂತ್ರಿಗಳಾಗಿದ್ದಾಗ ವಿತ್ತ ಸಚಿವರಾಗಿ ಭಾರತಕ್ಕೆ ಒಂದು ಹೊಸ ಆಶಯವನ್ನು, ಹೊಸ ಮಾರ್ಗವನ್ನು, ಹೊಸ ದಿಕ್ಸೂಚಿಯನ್ನು ಕೊಟ್ಟವರು ಡಾಕ್ಟರ್ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಅವರು ಜೀವಂತವಾಗಿದ್ದಾಗ ಅವರ ಮೇಲೆ ಅನೇಕ ಟೀಕೆ ಟಿಪ್ಪಣಿಗಳು ಇತ್ತು, ರಾಜಕಾರಣದಲ್ಲಿ ಇರುತ್ತೆ. ಆದರೆ ಅವರು ತೀರ್ಕೊಂಡಾಗ ಎಲ್ಲ ಪಕ್ಷಗಳು ಅವರನ್ನು ನಡೆಸಿಕೊಂಡ ರೀತಿ ಇದೆಯಲ್ಲ, ನಿಜಕ್ಕೂ ಮಾದರಿ. ಈ ವಿಚಾರದಲ್ಲಿ ಮಾತ್ರ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಒಂದು ರೀತಿಯಲ್ಲಿ ಅಭಿನಂದಿಸಲೇಬೇಕು. ಯಾಕೆಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಾಗೆ, ಪಾರ್ಟಿ ಬನೇಗಿ ಬಿಗಡೇಗಿ, ಸರ್ಕಾರ ಆಯೇಗಿ ಜಾಯೇಗಿ. ಪಾರ್ಟಿಗಳು ಉದ್ಭವ ಆಗಬಹುದು, ಕಳಚಿ ಹೋಗಬಹುದು, ಸರ್ಕಾರ ಬರಬಹುದು ಹೋಗಬಹುದು. ಪ್ರಶ್ನೆ ಅದಲ್ಲ, ಈ ದೇಶ ಉಳಿಬೇಕು. ಮನಮೋಹನ್ ಸಿಂಗ್ ಅವರ ಮೇಲೆ ಟೀಕೆ ಟಿಪ್ಪಣಿ ಸಾವಿರ ಇರಬಹುದು, ಆದರೆ ಸರಿಯೋ ತಪ್ಪೋ ಎಲ್ಲವನ್ನು ಕೂಡ ಕ್ಷಮಿಸುವಂಥ ರೀತಿಯಲ್ಲಿ ಅವರನ್ನು ಕಳಿಸಿಕೊಟ್ಟ ರೀತಿ ಮಾತ್ರ ಇದೆಯಲ್ಲ, ಬಹಳ ಅದ್ಭುತವಾಗಿ. ಕಾಂಗ್ರೆಸ್ ಬಿಜೆಪಿ ಬಹುಶಃ ಇದರ ಜೊತೆಗೆ ನಾನು ಬೆಳಿಗ್ಗೆ ಮೊನ್ನೆಯಿಂದ ಹೇಳ್ತಾ ಇದ್ದೆ, ಯಾವ ರೀತಿ ಒಂದು ವಿದಾಯವನ್ನು ಮಾಡ್ತಾ ಇದ್ದಾರೆ, ಇದು ಮಾಡಬೇಕಾಗಿತ್ತು ನಾವು. ಯಾಕಂದರೆ ಭಾರತದ ಅಡಿಪಾಯಕ್ಕೆ, ಆರ್ಥಿಕ ಅಡಿಪಾಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಮನಮೋಹನ್ ಸಿಂಗ್. ಇವತ್ತು ಈ ರಾಷ್ಟ್ರ ಇಷ್ಟು ಮುಂದುವರೆದಿದ್ರೆ, ಕೈಯಲ್ಲಿ ದುಡ್ಡಿದ್ರೆ, ಕೆಲಸಗಳಿದ್ರೆ, ಈಗ ಇವತ್ತು ನೋಡಿ, ನೀವು ಏನು ಇಲ್ಲದೆ ಇದ್ರೂ ಕೂಡ ಒಂದು ಗ್ರಾಮೀಣ ಭಾಗದಲ್ಲಿರುವವ ಬೆಂಗಳೂರಿಗೋ ಒಂದು ಸ್ವಿಗ್ಗಿ ಮಾರಾಟ ಮಾಡಿ ಆದರೂ ಜೀವನ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಒಂದು ಒಳ್ಳೆ ತುಪ್ಪ ತಯಾರು ಮಾಡುವ ಆನ್ಲೈನ್ ಮುಖಾಂತರದನ್ನು ಮಾರಾಟ ಮಾಡಿ ಜೀವನ ಮಾಡ್ಬೋದು. ನಿಜವಾಗ್ಲೂ ಭಾರತ ಮಾತೆಯವರ ಪುತ್ರ. ಪಂಚಭೂತಗಳಲ್ಲಿ ಲೀನವಾದರು. ಈ ಕಡೆ ಮಾಜಿ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯವರ ಕುಟುಂಬ ಮತ್ತು ನರಸಿಂಹರಾಯರ ಕುಟುಂಬ, ನಮ್ಮ ತಂದೆಗೆ ಈ ರೀತಿಯ ವಿದಾಯ ಸಿಗಲಿಲ್ಲ ಅಂತೇಳಿ ಕಾಂಗ್ರೆಸ್ ಮೇಲೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಯಾವ ರೀತಿ ಒಂದು ಅಂತಿಮ ವಿಧಿವಿಧಾನಗಳು ನಡೆಯಿತು, ಹೇಗೆ ಎಲ್ಲ ರಾಜಕೀಯ ನಾಯಕರು ಪಾಲ್ಗೊಂಡ್ರು, ಅದರಲ್ಲಿ ರಾಜಕೀಯ ಲಾಭ ಪಡೆಯೋದಿಲ್ಲೋ ಅದು ಬೇರೆ ವಿಚಾರ, ಜನಗಳು ತೀರ್ಮಾನ ಮಾಡ್ತಾರೆ. ಆದರೆ ಅವರನ್ನು ಒಂದು ಕಳಿಸಿಕೊಡುವ ರೀತಿ ಇದೆಯಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೋಡ್ಕೊಂಬ. ಮನಮೋಹನ್ ಸಿಂಗ್ ಪಂಚಭೂತಗಳಲ್ಲಿ ಲೀನ. ಪರ್ವಕಾಲದ ಮಹಾನಾಯಕ ನೆನಪು ಮಾತ್ರ. ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ಇಂದು ದೆಹಲಿಯ ನಿಗಮಬೋಧ ಘಾಟ್ನಲ್ಲಿ ನಡೆಯಿತು. ಕುಟುಂಬಸ್ಥರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಕಾಂಗ್ರೆಸ್ನ ಪ್ರಧಾನ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಪಾರ್ಥಿವ ಶರೀರಕ್ಕೆ ಹಲವು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಅಂತಿಮ ಯಾತ್ರೆಗೆ ಅನುಕೂಲವಾಗುವಂತೆ ರಿಂಗ್ ರೋಡ್, ನಿಷಾದ್ ರಾಜಮಾರ್ಗ, ಎಸ್ಪಿಎಂ ಮಾರ್ಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಸಿಖ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ನಡೆದವು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಗಣ್ಯರು ಅಂತಿಮ ವಿದಾಯ ಹೇಳಿದರು. ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪುತ್ರಿ ಶರ್ಮಿಷ್ಠಾ ಕಿಡಿಕಾರಿದ್ದಾರೆ. ನಮ್ಮ ತಂದೆ ನಿಧನರಾದಾಗ ಸಿಡಬ್ಲ್ಯೂಸಿ ಸಭೆ ಕರೆದು ಸಂತಾಪ ಸೂಚಕವನ್ನು ನಡೆಸುವ ಔದಾರ್ಯವನ್ನು ತೋರಲಿಲ್ಲ ಎಂದಿದ್ದಾರೆ. बाबा का जब निधन हुआ तो मैं तब कांग्रेस में थी, एक्टिव पॉलिटिक्स में थी, लेकिन मुझे हैरानी इस बात से हुई कि कोई फॉर्मल सीडब्ल्यूसी बुला के कोई रेजोल्यूशन कॉन्डोलेंस मैसेज नहीं पास करवाया गया. ಮನಮೋಹನ್ ಸಿಂಗ್ಗೆ ಅದ್ಭುತ ವಿದಾಯ ಸಿಕ್ಕಿದೆ. ಅದೇ ರೀತಿ ಪ್ರಣಬ್ ಮುಖರ್ಜಿಗೂ ಸಿಗಬೇಕಿತ್ತು ಅಂತ ಅವರ ಮಗಳು ಹೇಳ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.